ಬೇಸಿಗೆಯಲ್ಲಿ ಇಮ್ಮಡಿ ಹೊಡೆಯಲು ಕಾರಣಗಳು ಹಾಗೂ ಅವುಗಳನ್ನು ತಡೆಯುವಿಕೆ. ಹೊಡೆದ ಇಮ್ಮಡಿ. ಇಮ್ಮಡಿ ಹೊಡೆಯುವುದು ಎಲ್ಲ ವಯಸ್ಸಿನವರಲ್ಲೂ ಕಂಡುಬರುವ ಸಾಮಾನ್ಯ ಸಮಸ್ಯೆಯಾಗಿದ್ದು, ಮಳೆಗಾಲದಲ್ಲಿ ಕಾಡುವ ಈ ಸಮಸ್ಯೆಯು ಬೇಸಿಗೆಯಲ್ಲೂ ಕೆಲವು ಕಾರಣಗಳಿಂದಾಗಿ ಕಂಡುಬರುತ್ತದೆ. ಇವುಗಳಿಗೆ ಕಾರಣ ಹಾಗೂ ತಡೆಯುವಿಕೆಗೆ ಸಲಹೆಗಳು ಇಲ್ಲಿವೆ. ಹೆಚ್ಚು ಹೊತ್ತು ನಿಲ್ಲುವುದು. ದೀರ್ಘಕಾಲ ನಿಲ್ಲುವುದು, ವಿಶೇಷವಾಗಿ ಗಟ್ಟಿಯಾದ ಇಮ್ಮಡಿಗಳಲ್ಲಿ ಒತ್ತಡವನ್ನು ಹೆಚ್ಚಿಸಬಹುದು ಮತ್ತು ನಿರಂತರ ಘರ್ಷಣೆಗೆ ಕಾರಣವಾಗಿ ಇಮ್ಮಡಿಗಳು ಒಡೆಯಬಹುದು. ಬರಿಗಾಲಿನಲ್ಲಿ ನಡೆಯುವುದು. ಬರಿಗಾಲಿನಲ್ಲಿ ನಡೆಯುವುದರಿಂದ ಪಾದದಲ್ಲಿ ಕೊಳೆ ಸಂಗ್ರಹವಾಗುತ್ತದೆ ಮತ್ತು ಇದು ಪಾದದ ಬಿರುಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ವಯಸ್ಸಾಗುವಿಕೆ. ವಯಸ್ಸಾದಂತೆ ಚರ್ಮವು ತನ್ನ ಸ್ಥಿತಿಸ್ಥಾಪಕತ್ವವನ್ನು ಕಳೆದುಕೊಳ್ಳುತ್ತದೆ. ಇದು ಚರ್ಮವು ಹೆಚ್ಚು ಒಣಗಲು ಹೊರಟಾಗಲು ಕಾರಣವಾಗುತ್ತದೆ. ಅಲ್ಲದೆ ತೇವಾಂಶವನ್ನು ತಡೆಗಟ್ಟುವ ತೈಲ ಉತ್ಪಾದನೆಯು ಕಡಿಮೆಯಾಗುತ್ತದೆ. ಪೆಟ್ರೋಲಿಯಂ ಜೆಲ್ ಹಚ್ಚಿ. ಇದು ಉರಿಯೂತದ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಬಿರುಕು ಬಿಟ್ಟ ಇಮ್ಮಡಿಗಳನ್ನು ಗುಣಪಡಿಸುತ್ತದೆ. ಸೂಕ್ತ ಚಪ್ಪಲಿ ಧರಿಸಿ. ಬೂಟುಗಳು ನಿಮ್ಮ ಇಮ್ಮಡಿಗಳನ್ನು ಒಣ ಗಾಳಿಗೆ ಒಡ್ಡುತ್ತದೆ. ಇದರಿಂದ ನಿಮ್ಮ ಇಮ್ಮಡಿಗಳು ಒಣಗುತ್ತವೆ ಮತ್ತು ಬಿರುಕು ಬಿಡುತ್ತದೆ. ಆದ್ದರಿಂದ ಒಡೆದ ಇಮ್ಮಡಿಗಳನ್ನು ಗುಣಪಡಿಸಲು ಮುಚ್ಚಿದ ಪಾದರಕ್ಷೆಗಳು ಮತ್ತು ಹತ್ತಿ ಸಾಕ್ಸ್ಗಳನ್ನು ಮಾತ್ರ ಧರಿಸಿ. ನೈಟ್ ಕ್ರೀಮ್ ಹಚ್ಚಿ. ಮಲಗುವ ಮುನ್ನ ಆರ್ದ್ರಕ ಕೆನೆಯನ್ನು ಅನ್ವಯಿಸಿ. ಇದು ತೇವಾಂಶವನ್ನು ಲಾಕ್ ಮಾಡುತ್ತದೆ ಮತ್ತು ನಿಮ್ಮ ಪಾದಗಳನ್ನು ಒಣಗದಂತೆ ರಕ್ಷಿಸುತ್ತದೆ. ಸಾಕಷ್ಟು ನೀರು ಕುಡಿಯಿರಿ. ಬೇಸಿಗೆಯಲ್ಲಿ ತೇವಾಂಶದ ನಷ್ಟದಿಂದಾಗಿ ನಿಮ್ಮ ಚರ್ಮವು ಶುಷ್ಕವಾಗಿರುತ್ತದೆ. ಇದು ಒಣ ಮತ್ತು ಬಿರುಕು ಬಿಟ್ಟ ಇಮ್ಮಡಿಗೆ ಕಾರಣವಾಗುತ್ತದೆ. ಆದ್ದರಿಂದ ನಿಮ್ಮ ಚರ್ಮವನ್ನು ತೇವಾಂಶದಿಂದ ಮತ್ತು ಮೃದುವಾಗಿಡಲು ನೀವು ಸಾಕಷ್ಟು ನೀರನ್ನು ಕುಡಿಯಬೇಕು. ಹೀಗೆ ಮಾಡಿ. ಒಂದು ಟಬ್ನಲ್ಲಿ ಸಾರಭೂತ ತೈಲವನ್ನು ಹಾಕಿ ನಿಮ್ಮ ಕಾಲನ್ನು ಆ ನೀರಿನಲ್ಲಿ ವಿಶ್ರಾಂತಿಗೊಳಿಸಿ. ಇದೇ ರೀತಿ ಹೆಚ್ಚಿನ ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.